ನಮಸ್ಕಾರ. ಮುಖ್ಯಾಂಶಗಳು. ಅಮೆರಿಕದ ಪ್ರಥಮ ಕ್ವಾಡ್ ಶೃಂಗಸಭೆಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಕೋವಿಡ್-19, ಭಯೋತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ವಿಚಾರ ವಿನಿಮಯ. ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಸಮಗ್ರ ತನಿಖೆಗೆ ಆದೇಶ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭರವಸೆ. ರಾಜ್ಯಾದ್ಯಂತ ಸೂರಿಲ್ಲದವರಿಗೆ ವಸತಿ ಕಲ್ಪಿಸಲು ಸರ್ಕಾರ ಬದ್ಧ. ಪಂಚಾಯತ್ ಮಟ್ಟದಲ್ಲಿ ಅಕ್ರಮ ತಡೆಗೆ ಶೀಘ್ರ ಕ್ರಮ. ಸಚಿವ ವಿ ಸೋಮಣ್ಣ. ಭಾರತ ಯುಎಇ ನಡುವೆ ಮುಕ್ತ ವ್ಯಾಪಾರದ ಪಾಲುದಾರಿಕೆ ಒಪ್ಪಂದಕ್ಕೆ ಇಂದು ಸಹಿ. ಬಹುಪಕ್ಷೀಯ ವ್ಯವಹಾರ ವೃದ್ಧಿಗೆ ಸಹಕಾರಿ. ಸಚಿವ ಪಿಯೂಷ್ ಗೋಯಲ್. ವಾರ್ತೆಗಳ ವಿವರ. 4 ದಿನಗಳ ಅಮೆರಿಕ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ವಾಷಿಂಗ್ಟನ್ನಲ್ಲಿ ಪ್ರಥಮ ಕ್ವಾಡ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್, ಜಪಾನ್ ಪ್ರಧಾನಿ ಯೋಶಿ ಹೈಡ್ ಸುಗಾ ಅವರೊಂದಿಗೆ ಕ್ವಾಡ್ ನಾಯಕರು ಭಾಗಿಯಾಗಲಿದ್ದು, ಇಂಡೋ ಪೆಸಿಫಿಕ್ ಸುರಕ್ಷತೆ ಸೇರಿದಂತೆ ಹಲವು ಮಹತ್ವದ ವಿಚಾರಗಳ ಕುರಿತು ಚರ್ಚೆ ನಡೆಯಲಿದೆ. ಜಲವಾಯು ಪರಿವರ್ತನೆ, ಶಿಕ್ಷಣ, ಸೈಬರ್ ಕ್ಷೇತ್ರದ ಸುಧಾರಣೆ, ಭಯೋತ್ಪಾದನೆ, ಸ್ವಾತಂತ್ರ್ಯ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶ ಮತ್ತು ಕೋವಿಡ್-19 ಸವಾಲುಗಳನ್ನು ಎದುರಿಸುವ ಕುರಿತು ಈ ನಾಯಕರು ಮಹತ್ವದ ಸಮಾಲೋಚನೆ ನಡೆಸಲಿದ್ದಾರೆ. ಕಳೆದ ಮಾರ್ಚ್ ತಿಂಗಳಲ್ಲಿ ಕ್ವಾಡ್ ನಾಯಕರ ವರ್ಚುವಲ್ ಸಭೆ ನಡೆದಿತ್ತು. ಅಮೆರಿಕದ ಭಾರತ ರಾಯಭಾರಿ ತರಣ್ಜಿತ್ ಸಿಂಗ್ ಸಂಧು ಶೃಂಗಸಭೆಯಲ್ಲಿ ಕೋವಿಡ್-19 ಸಾಂಕ್ರಾಮಿಕ ತಡೆಗೆ 4 ರಾಷ್ಟ್ರಗಳು ನೀಡಬಹುದಾದ ಕೊಡುಗೆ ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಅಮೆರಿಕದ ತಂತ್ರಜ್ಞಾನ, ಜಪಾನ್ನ ಹಣಕಾಸಿನ ನೆರವು, ಆಸ್ಟ್ರೇಲಿಯಾದ ಲಿಫ್ಟ್ ಪವರ್ ಹಾಗೂ ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಸಮಗ್ರವಾಗಿ ಬಳಸಿಕೊಳ್ಳುವ ಯೋಜನೆ ರೂಪುಗೊಳ್ಳುವ ಸಾಧ್ಯತೆ ನಿಚ್ಚಳವಾಗಿದೆ ಎಂದರು. ಅಮೆರಿಕ ಭೇಟಿಗೂ ಮುನ್ನ ಹೇಳಿಕೆ ಬಿಡುಗಡೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಆಹ್ವಾನದ ಮೇರೆಗೆ ತಾವು ಇದೇ 25ರವರೆಗೆ ಅಮೆರಿಕ ಪ್ರವಾಸ ಕೈಗೊಳ್ಳುತ್ತಿರುವುದಾಗಿ ಹೇಳಿದರು. ಭೇಟಿಯ ಸಂದರ್ಭದಲ್ಲಿ ಭಾರತ ಅಮೆರಿಕ ಸಂಬಂಧ ವೃದ್ಧಿ ಕುರಿತು ಗಮನ ಹರಿಸಲಾಗುವುದು. ಅಧ್ಯಕ್ಷ ಜೋ ಬೈಡನ್ ಅವರೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ಸಮಸ್ಯೆಗಳ ಕುರಿತು ವಿಚಾರ ವಿನಿಮಯ ನಡೆಸಲಾಗುವುದು ಎಂದರು. ಪ್ರಧಾನಿ ನರೇಂದ್ರ ಮೋದಿ 5 ಪ್ರಮುಖ ಉದ್ದಿಮೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೂ ಸಂವಾದ ನಡೆಸಲಿದ್ದಾರೆ. ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯಡಿ ರಾಜ್ಯದ 750 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಗಿರಿರಾಜ್ ಸಿಂಗ್ ಇಂದು ಈ ಯೋಜನೆಗೆ ವಿಧಾನಸೌಧದಲ್ಲಿ ಚಾಲನೆ ನೀಡಲಿದ್ದಾರೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ವಿಧಾನಸಭೆಯಲ್ಲಿ ನಿನ್ನೆ ತಿಳಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಈ ಯೋಜನೆಯಡಿ ಪ್ರತಿ ಗ್ರಾಮ ಪಂಚಾಯಿತಿಗೆ 25 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು. 2017-18ರಲ್ಲಿದ್ದ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಸ್ಥಗಿತಗೊಂಡಿದ್ದು, ಇದೀಗ ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದೆ ಎಂದರು. ಒಟ್ಟು 750 ಗ್ರಾಮ ಪಂಚಾಯಿತಿಗಳಲ್ಲಿ ಇದಕ್ಕೆ ಇಂದು ಚಾಲನೆ ದೊರೆಯಲಿದೆ. ಇದರಿಂದ ಪ್ರತಿ ಗ್ರಾಮ ಪಂಚಾಯಿತಿಗೆ ಕಾಮಗಾರಿಗಳಿಗಾಗಿ 25 ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನ ನೀಡಲಾಗುವುದು ಎಂದು ತಿಳಿಸಿದರು. ಸಂದರ್ಭದಲ್ಲಿ ನಾಳೆ ಬೆಳಿಗ್ಗೆ 9:00 ಕೇಂದ್ರ ಸಚಿವರಾದ ಗಿರಿರಾಜ್ ಸಿಂಗ್ ಅವರು ಬಂದು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. 750 ಗ್ರಾಮ ಪಂಚಾಯತಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲ ಶಾಸಕರಿಗೂ ಮಂತ್ರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ, ಬೆಳಿಗ್ಗೆ 9:00 ಈ ಒಂದು ಬ್ಯಾಂಕೆಟ್ ಹಾಲಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತು 750 ಗ್ರಾಮ ಪಂಚಾಯತಿಗಳನ್ನು ಖಂಡಿತ 25 ಲಕ್ಷ ರೂಪಾಯಿ ಮುಖಾಂತರ ಎಲ್ಲ ಕಾಮಗಾರಿಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಬಜೆಟ್ ಮುಂಚೆನೆ, ಮಾರ್ಚ್ ಮುಂಚೆನೆ ಈ ಒಂದು ಕಾಮಗಾರಿಗಳು ಮುಗಿಸಂತ. ಪ್ರಶ್ನೋತ್ತರ ಅವಧಿಯ ನಂತರ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಕುರಿತು ನಿಯಮ 69ರ ಅಡಿ ಚರ್ಚೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೈಸೂರಿನಲ್ಲಿ ವಿದ್ಯಾರ್ಥಿನಿಯೊಬ್ಬರ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಸೇರಿದಂತೆ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳ ಕುರಿತು ಸಮಗ್ರ ತನಿಖೆಗೆ ಆದೇಶಿಸಲಾಗಿದೆ. ಯಾವುದೇ ಪ್ರಕರಣದ ತನಿಖೆಯಲ್ಲಿ ಹಸ್ತಕ್ಷೇಪವಾಗಲಿ ತನಿಖೆಗೆ ತಡೆಯೊಡ್ಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪ್ರಕರಣ ಬೆಳಕಿಗೆ ಬಂತು ಆಗಿಲ್ವಾ ಇಲ್ಲಿ ಈ ರಾಜ್ಯದಲ್ಲಿ? ಆದ್ರಿಂದ ಈ ಘಟನೆಗೆ ಸಂಬಂಧಪಟ್ಟಂತೆ ಇಷ್ಟೇ ಹೇಳ ಬಯಸ್ತೇನೆ, ಪೊಲೀಸರ ಗಮನಕ್ಕೆ ಬಂದ ತಕ್ಷಣವೇ ಕಾನೂನು ಪ್ರಕಾರ ಯಾವ ರೀತಿ ಕೆಲಸವನ್ನು ಮಾಡಬೇಕಾಯಿತು ಅದು ಮಾಡಿದ್ದಾರೆ.
ಹಿಂದಿನ ದಿವಸ MLC ಬಂದಿದೆ, ಎರಡು MLCಗಳು ಬಂದಿದ್ದಾವೆ, 5:55ಕ್ಕೆ ಬಂದಿದೆ. ಬೆಳಗ್ಗಿನ ವಿಚಾರಣೆ ಮಾಡಿದ್ದಾರೆ, ಕಮಿಷನರ್ ಸ್ವಂತ ಹೋಗಿ ವಿಚಾರಣೆ ಮಾಡಿದ್ದಾರೆ. 11 ಗಂಟೆ ಅವ್ರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ತಯಾರಿ ಮಾಡಿ ಪಾಪ ಅವನಿಗೆ ಧೈರ್ಯವನ್ನು ತುಂಬಿ 11 ಗಂಟೆಗೆ ಸ್ಟೇಟ್ಮೆಂಟ್ ತೊಗೊಂಡ ತಕ್ಷಣವೇ ಒಂದು FIR ಮಾಡಿದ್ದಾರೆ. ವಿ ಹ್ಯಾವ್ ನಾಟ್ ಹರ್ಡ್ ಎನಿವೇರ್. ಇದಕ್ಕೂ ಮುನ್ನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಸದಸ್ಯರು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಕುರಿತು ಮಾತನಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. 25ನೇ ತಾರೀಕು 12 ಗಂಟೆಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ FIR. ರಾತ್ರಿ 11:30ಗೆ ಡಾಕ್ಟರ್ ಸುಮಾನ್ ಅವರು ಸೈನ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇವ್ರ ಸ್ಟೇಷನ್ JSS ಕಾಲೇಜಿಂದ ಇವ್ರ ಸ್ಟೇಷನ್ಗೆ ಒಂದು 2 ಕಿಲೋಮೀಟರ್ ಇರ್ಬೋದು ಆಲ್ನಳ್ಳಿ ಪೊಲೀಸ್. ಸರಿಗ ಅದನ್ನ ಬಿಟ್ಬಿಟ್ಟು ತಾಂತ್ರಿಕ ದೋಷಗಳಿದ್ದಾವೆ. ಏನ್ ತಾಂತ್ರಿಕ? ಆಗ ಹೇಳ್ತೀನಿ ಅಧ್ಯಕ್ಷರೇ, ರಾಜ್ಯಾದ್ಯಂತ ಸೂರಿಲ್ಲದವರಿಗೆ ಮನೆ ಒದಗಿಸಲು ಸರ್ಕಾರ ದೃಢ ಸಂಕಲ್ಪ ಮಾಡಿದ್ದು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅರ್ಹ ಬಡವರಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ವಸತಿ ಸಚಿವ ವಿ ಸೋಮಣ್ಣ ವಿಧಾನ ಪರಿಷತ್ನಲ್ಲಿ ನಿನ್ನೆ ತಿಳಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ವಿಧಾನಮಂಡಲದ ಅಧಿವೇಶನ ಮುಗಿದ ಬಳಿಕ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿನ ಮನೆ ಮಂಜೂರಾತಿಯ ಹಂತವನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು. ಕಾಲಕಾಲಕ್ಕೆ ಸರ್ಕಾರ ಬಡವರಿಗೆ ಮನೆಗಳನ್ನು ನಿರ್ಮಿಸುವ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದು ಪಂಚಾಯತ್ ಮಟ್ಟದಲ್ಲಿನ PDO ಮತ್ತು ಪಂಚಾಯತ್ ಅಧಿಕಾರಿಗಳು ತಮಗೆ ಬೇಕಾದವರಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಪ್ರಯತ್ನಿಸುತ್ತಿದ್ದು ಇಂತಹ ಚಟುವಟಿಕೆಗೆ ಕಡಿವಾಣ ಹಾಕಲಾಗುವುದು ಎಂದರು. ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಒಂದು ಪೈಲಟ್ ಸ್ಕೀಮ್ ಅನ್ನು ತೆಗೆದುಕೊಂಡು ಅವರು ಈ ತಾಲೂಕಿನಲ್ಲಿರ್ತಕ್ಕಂಥ ಪಂಚಾಯಿತಿಗಳಿಗೆ, ಪ್ರತಾಪ್ ಚಂದ್ರ ಶೆಟ್ರೆ, ಪ್ರತಿಯೊಂದೊಂದು ಹಳ್ಳಿಗೂ ಹೋಗಿದ್ದಾರೆ. ಆ ಹಳ್ಳಿಯಲ್ಲಿ ಎಲ್ಲ ಜನರನ್ನು ಕೂರಿಸಿ ಯಾರಿದ್ದಾರೆ, ಏನಿದ್ದಾರೆ, ಯಾರ್ಯಾರು ತೊಂದರೆ ಆಗಿದೆ ಇವೆಲ್ಲವನ್ನು ಮಾಡಿ ಒಂದು ಪೈಲಟ್ ಸ್ಕೀಮನ್ನು ಮಾಡಿ ನಾನು ಕೊಟ್ಟ ಮೇಲೆ ನಾನು ಇವತ್ತು ಚಾಮರಾಜನಗರ ಮತ್ತು ಯಾದಗಿರಿಯನ್ನು ಆ ರೀತಿಯಾಗಿ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ ಇದು ಅಧಿವೇಶನ ಮುಗಿದ ತಕ್ಷಣ ಆ 2 ಜಿಲ್ಲೆಗಳಿಗೆ ನಾನು ಸ್ವತಃ ನಾನೇ ಹೋಗಿ 3-4 ದಿನಗಳ ಕಾಲ ಕುಳಿತು ನ್ಯಾಷನಲ್ ಹೈವೇಗಳ ಕಂದಾಯ ಸಚಿವ ಆರ್ ಅಶೋಕ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಉಂಟಾದ ಹಾನಿಗೆ ಎನ್ಡಿಆರ್ಎಫ್ ಮಾರ್ಗಸೂಚಿ ಅನ್ವಯ 841 ಕೋಟಿ 75 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವು ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಪರಿಷ್ಕೃತ ಮನವಿ ಸಲ್ಲಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ಪರಿಹಾರ ಮೊತ್ತ ಬಿಡುಗಡೆಯಾಗುವ ಮೊದಲೇ ರಾಜ್ಯ ಸರ್ಕಾರ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದರು. 340 ಜೀವ ಹಾನಿಯಾಗಿರ್ತಕ್ಕಂಥದ್ದು 1, ಗದಗದಲ್ಲಿ ಮಳೆ ಹಾನಿಯಾಗಿರ್ತಕ್ಕಂಥದ್ದು 450, ಮಾನವ ಜೀವಹಾನಿ 3, ಹಾವೇರಿ ಜಿಲ್ಲೆಯಲ್ಲಿ ಮನೆ ಹಾನಿಯಾಗಿರ್ತಕ್ಕಂಥದ್ದು 2747, ಮಾನವ ಜೀವ ಹಾನಿಯಾಗಿರ್ತಕ್ಕಂಥದ್ದು 1. ಈಗಾಗಲೇ ಸರ್ಕಾರ NDRF ಮತ್ತು STF ಅಡಿಯಲ್ಲಿ ಇಲ್ಲೇನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾನ್ಯ ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ಅಂಗೀಕರಿಸಲ್ಪಟ್ಟಿರುವ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕ 2021 ಅನ್ನು ಕಂದಾಯ ಸಚಿವ ಆರ್ ಅಶೋಕ ಮಂಡಿಸಿದರು. 30 ರಿಂದ 45 ಲಕ್ಷ ರೂಪಾಯಿ ಮೌಲ್ಯದ ವಸತಿ ಸಮುಚ್ಚಯಗಳ ನೋಂದಣಿ ಮುದ್ರಾಂಕ ಶುಲ್ಕವನ್ನು ಶೇಕಡ 5 ರಿಂದ 3ಕ್ಕೆ ಇಳಿಸುವ ವಿಧೇಯಕ ಇದಾಗಿದ್ದು ರಾಜ್ಯದ ವಿವಿಧ ಭಾಗಗಳಲ್ಲಿ ಮಾರ್ಗಸೂಚಿ ದರ ಬೇರೆ ಬೇರೆ ಇದ್ದು ಇದನ್ನು ಸರಿಪಡಿಸುವ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ಸಚಿವರು ಭರವಸೆ ನೀಡಿದರು. ಬಳಿಕ ಸಭಾಪತಿಯವರು ವಿಧೇಯಕವನ್ನು ಮತಕ್ಕೆ ಹಾಕಿದಾಗ ಸದಸ್ಯರಿಂದ ಧ್ವನಿಮತದ ಅಂಗೀಕಾರ ದೊರೆಯಿತು. ರಾಜ್ಯ ಬಿಜೆಪಿಯ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿದ್ದ ಸಚಿವರು, ಸಂಸದರು, ಶಾಸಕರ ಸನ್ಮಾನ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಚಿವ ಕೆಎಸ್ ಈಶ್ವರಪ್ಪ, ಬೈರತಿ ಬಸವರಾಜ್, ಸುನೀಲ್ ಕುಮಾರ್, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಅಧ್ಯಕ್ಷ ಕೆ ಲಕ್ಷ್ಮಣ್, ಸಂಸದ ಪಿಸಿ ಮೋಹನ್, ಶಾಸಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಯಾವಾಗ ಇದರ ಒಂದು ಸಂಘಟನೆ ಶ್ರಮಿಕರು ಯಾರು ಈ ವರ್ಗದಿಂದ ಬಂದವರು ಎಲ್ಲ ಹಿಂದುಳಿದವರು, ದಲಿತರು, ನಾನು ರಾಜ್ಯ ಅಧ್ಯಕ್ಷರಾಗಿ OBC ಮೋರ್ಚಾ ಮುಖಾಂತರ ಕರ್ನಾಟಕ ರಾಜ್ಯದ ಕಾರ್ಯಕರ್ತರೊಡನೆ ಬೆರೀತಕ್ಕಂಥ ಮತ್ತು ಅವರಿಗೆ ಸ್ಪಂದನೆ ಇವೆಲ್ಲರ ಕಲ್ಪನೆಯನ್ನ ಸಾಕಾರಗೊಳಿಸಿರ್ತಕ್ಕಂಥ ನರೇಂದ್ರ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ.
ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಿಂದುಳಿದ ವರ್ಗಗಳನ್ನು ಇಷ್ಟು ವರ್ಷ ಕತ್ತಲೆಯಲ್ಲಿ ಇಟ್ಟು ಮತ ಬ್ಯಾಂಕ್ ಆಗಿ ಬಳಸಲಾಗುತ್ತಿತ್ತು. ಆದರೆ ಈಗ ಈ ವರ್ಗಗಳು ಎಚ್ಚೆತ್ತುಕೊಂಡು ಶಿಕ್ಷಣ, ಸಂಘಟನೆಯ ಮೂಲಕ ಸ್ವಾವಲಂಬನೆ ಹೊಂದುವತ್ತ ಹೆಜ್ಜೆ ಇರಿಸಿವೆ ಎಂದರು. ಎಲ್ಲಿ ಇದುವರೆಗೂ ಅನ್ಯಾಯ ಆಗಿದೆ ಅಲ್ಲಿ ಹೋಗೋದಿಲ್ಲ, ಎಲ್ಲಿ ನ್ಯಾಯ ಸಿಗುತ್ತೆ ಅಲ್ಲಿ ಹೋಗ್ತೀವಂತ ಎಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿ ನಿಮಗೆ ನ್ಯಾಯ ಕೊಡುವ ರೀತಿಯಲ್ಲಿ ನಿಮ್ಮ ಸಂಘಟನೆಯನ್ನು ಮಾಡಿ, ನಮ್ಮದೇ ಸರ್ಕಾರ ಇರ್ಬೋದು, ಇನ್ನೊಂದು ಇರ್ಬೋದು, ನಿಮಗೆ ನ್ಯಾಯ ಸಿಗುವಂಥ ಸಂಘಟನೆಯನ್ನು ಮಾಡಿ ನೀವು ನ್ಯಾಯವನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ತಾವು ಮಾಡಬೇಕು. ಮತ್ತು ಯಾರು ನ್ಯಾಯ ಕೊಡ್ತಾರೆ, ನಿಮ್ಗೆ ಯಾರು ಅವಕಾಶವನ್ನು ಕೊಡ್ತಾರೆ ಅವರಿಗೆ ನಿಮ್ಮ ಸಂಪೂರ್ಣವಾದಂಥ ಶಕ್ತಿಯನ್ನು ತುಂಬಬೇಕು. ಈ ದೇಶದಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಿಂದುಳಿದ ವರ್ಗಗಳಿಗೆ ಹಕ್ಕು ಮತ್ತು ಅಧಿಕಾರ ನೀಡಿದ ಕೀರ್ತಿ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲ್ಲಬೇಕು. ಸಂಸತ್ನಲ್ಲಿ ತಿದ್ದುಪಡಿ ತಂದು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸುವ ಅಧಿಕಾರವನ್ನು ರಾಜ್ಯಗಳಿಗೆ ನೀಡಲಾಗಿದೆ ಎಂದು ತಿಳಿಸಿದರು. ಇವತ್ತು IIT, IIM ನಂತ ಕ್ಷೇತ್ರಗಳಲ್ಲಿ ನಾವು ಇವತ್ತು ಸ್ಥಾನಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. 2,315 ಕೋಟಿ ರೂಪಾಯಿಗಳನ್ನು 21-22ನೇ ಸಾಲಿನ ಆಯವ್ಯಯದಲ್ಲಿ ಇದು ಹಿಂದುಳಿದ ವರ್ಗಗಳಿಗೆ ಕೊಟ್ಟಿದೆ. ಅದ್ಯಾಕೆ ಇವತ್ತು ರಾಜ್ಯಗಳಿಗೆ ಜಾತಿಗಳನ್ನು ಸೇರಿಸ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ತಿದ್ದುಪಡಿಯನ್ನ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ತಗೊಂಡವರು ನರೇಂದ್ರ ಮೋದಿ ಅವರು. ಸಚಿವ ಈಶ್ವರಪ್ಪ, ಹಿಂದುಳಿದ ವರ್ಗಗಳ ಬೆಂಬಲದಿಂದ ಪಕ್ಷ ಇಂದು ದೇಶಾದ್ಯಂತ ಅಧಿಕಾರಕ್ಕೆ ಬಂದಿದೆ. ಈ ವರ್ಗಗಳ ಸ್ವಾವಲಂಬನೆ ಹೆಸರಿನಲ್ಲಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಹಮ್ಮಿಕೊಂಡಿದ್ದ ಜಾತಿ ಜನಗಣತಿಯನ್ನು ಜಾರಿ ಮಾಡದೆ ವಂಚಿಸಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಜಾತಿ ಜನಗಣತಿ ಹಿಂದುಳಿದವರಿಗೆ, ದಲಿತರಿಗೆ ನ್ಯಾಯ ಕೊಡ್ತೀವಿ, ನಾವು ಬಿಡಲ್ಲ. ಈ ಬಿಜೆಪಿ ಇವ್ರು ಹಿಂದುಳಿದವರು ಉದ್ಧಾರಕರಲ್ಲ, ದಲಿತರು ಉದ್ಧಾರಕರಲ್ಲ, ಇವ್ರು ಮೋಸ ಮಾಡಿದ್ದಾರೆ ಅಂತ ಮಾತು ಹೇಳ್ತಾ ಇದ್ರಲ್ಲ. ಇಷ್ಟು ದಿನ ವಿಧಾನಮಂಡಲ ಅಧಿವೇಶನ ನಡೀತಲ್ಲ, ಯಾಕೆ ಹಿಂದುಳಿದವ್ರು ನೆನಪು ಬರಲಿಲ್ಲ? ನಮ್ಮ ಮುಖ್ಯಮಂತ್ರಿಗಳ ಸಂಸದ ಪಿಸಿ ಮೋಹನ್, ದೇಶದಲ್ಲಿ ಅತಿ ಹೆಚ್ಚು ಮಂದಿ ಹಿಂದುಳಿದ ವರ್ಗಗಳ ಸಂಸದರು, ಶಾಸಕರನ್ನು ನೀಡಿದ ಕೀರ್ತಿ ಬಿಜೆಪಿಗೆ ಸಲ್ಲಬೇಕು ಎಂದರು. 27 ಜನ ಹಿಂದುಳಿದ ವರ್ಗದವರಿಗೆ ಮಂತ್ರಿಗಳನ್ನು ಮಾಡಿರಲಿಲ್ಲ. ಆ ಕೀರ್ತಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಗಿರಿರಾಜ್ ಸಿಂಗ್ ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನಲ್ಲಿರುವ ಹೈಕಾನ್ಸ್ ರಿನ್ಯೂವೇಬಲ್ ಕಾರ್ಖಾನೆಗೆ ಭೇಟಿ ನೀಡಿ ಹುಲ್ಲಿನಿಂದ ನೈಸರ್ಗಿಕ ಅನಿಲ ಉತ್ಪಾದನೆ ಮಾಡುವ ವಿಧಾನವನ್ನು ವೀಕ್ಷಿಸಿದರು. ಈ ವೇಳೆ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು. ಬಳಿಕ ಸಚಿವರು ಸುದ್ದಿಗಾರರೊಂದಿಗೆ ರೈತರ ಆದಾಯ ದುಪ್ಪಟ್ಟುಗೊಳಿಸಲು ಪರ್ಯಾಯ ಮಾರ್ಗಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ನೇಪಿಯರ್ ಹುಲ್ಲಿನಿಂದ ನೈಸರ್ಗಿಕ ಅನಿಲ ಉತ್ಪಾದಿಸುವ ಹೈಕಾನ್ಸ್ ಕಂಪನಿಯ ಕಾರ್ಯ ಶ್ಲಾಘನೀಯವಾಗಿದೆ. ಈ ಪ್ರಯೋಗ ಯಶಸ್ವಿಯಾದಲ್ಲಿ ಹುಲ್ಲಿನಿಂದ ಅನಿಲ ಉತ್ಪಾದಿಸುವ ರೈತರಿಗೆ ಪ್ರತಿ ಎಕರೆಗೆ 1.5 ಲಕ್ಷ ರೂಪಾಯಿ ಆದಾಯ ದೊರೆಯಲಿದೆ. ಇದರಿಂದ ಆತ್ಮನಿರ್ಭರ ಭಾರತದ ಕನಸು ನನಸಾಗಲಿದೆ ಎಂದು ಹೇಳಿದರು. और आत्मनिर्भर भारत का एक नया मॉडल होगा. मैं समझता हूँ आने वाले दिन में पेट्रोलियम मंत्रालय, भारत सरकार और पंचायती राज और ग्रामीण विकास भी जुटने का कोई रास्ता देखेंगे आत्मनिर्भर भारत. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ನಡುವೆ ಮುಕ್ತ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಇಂದು ಸರಳ ಪಾಲುದಾರಿಕೆ ಒಪ್ಪಂದ ಮಾಡಿಕೊಳ್ಳಲಾಗುವುದು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಸಚಿವ ಪಿಯೂಷ್ ಗೋಯಲ್ ಕೋವಿಡ್ ನಂತರದ ಪರಿಸ್ಥಿತಿಯಲ್ಲಿ ಆರ್ಥಿಕತೆಗೆ ಪುನಶ್ಚೇತನ ನೀಡುವ ನಿಟ್ಟಿನಲ್ಲಿ ಉಭಯ ರಾಷ್ಟಗಳ ನಡುವಿನ ಹೊಂದಾಣಿಕೆಗೆ ಪೂರಕವಾಗುವಂತೆ ಇಂದಿನಿಂದ 2 ದಿನಗಳ ಕಾಲ ಒಪ್ಪಂದ ಪ್ರಕ್ರಿಯೆಗಳು ನಡೆಯಲಿವೆ ಎಂದು ತಿಳಿಸಿದರು. ಭಾರತ ಮತ್ತು ಯುಎಇ ನಡುವೆ ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಥೆಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗುತ್ತಿದ್ದು, ಕಾಲಮಿತಿಯಲ್ಲಿ ಅದನ್ನು ಅನುಷ್ಠಾನಗೊಳಿಸಲಾಗುವುದು ಎಂದು ಹೇಳಿದರು. And India's participation in the 6-month-long World Expo at Dubai will further strengthen the excellent trade and economic ties between the two countries
under the framework of the comprehensive strategic partnership between the two countries. The relation is built on a foundation. ಯುಎಇ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಥಾನಿ ಅಹ್ಮದ್ ಅಲ್ ಝೈದಿ ಭಾರತದೊಂದಿಗೆ ಮುಕ್ತ ವ್ಯಾಪಾರಕ್ಕೆ ಯುಎಇ ಹೆಚ್ಚು ಆಸಕ್ತಿ ತೋರಿದ್ದು ಭವಿಷ್ಯದಲ್ಲಿ ಎರಡೂ ರಾಷ್ಟ್ರಗಳ ಪ್ರಗತಿಗೆ ಮುಕ್ತ ವ್ಯಾಪಾರ ಒಪ್ಪಂದ ನೆರವಾಗಲಿದೆ ಎಂದು ತಿಳಿಸಿದರು. Of this relation and the reflection of our shared common goal to build modern, forward-looking, technological advanced nations capable of meeting the challenges of the future. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 847 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,70,208ಕ್ಕೆ ಏರಿಕೆಯಾಗಿದೆ. ಇಂದು 946 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 29,18,890ಕ್ಕೆ ತಲುಪಿದೆ. ನಿನ್ನೆ 20 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 37,668ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 13,621 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 312 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,44,364ಕ್ಕೆ ಏರಿಕೆಯಾಗಿದೆ. ನಿನ್ನೆ 219 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 12,20,878 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 7,375 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 6 ಮಂದಿ ಸಾವನ್ನಪ್ಪಿದ್ದು ಇದುವರೆಗೂ ಒಟ್ಟು 16,110 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಬಳ್ಳಾರಿ, ಬೀದರ್, ಹಾವೇರಿ, ಕೊಪ್ಪಳ, ಯಾದಗಿರಿ ಜಿಲ್ಲೆಗಳಲ್ಲಿ ಯಾವುದೇ ಸೋಂಕು ಪ್ರಕರಣ ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಸಾವಿರದ 1971ರ ಭಾರತ ಪಾಕಿಸ್ತಾನ ಯುದ್ದದ ಸ್ವರ್ಣ ವಿಜಯೋತ್ಸವದ ನೆನಪಿನಲ್ಲಿ ದೇಶಾದ್ಯಂತ ನಿನ್ನೆ ಸ್ವರ್ಣಿಮ್ ವಿಜಯ್ ದಿವಸ್ ಹಮ್ಮಿಕೊಳ್ಳಲಾಗಿದ್ದು ಕಾರವಾರದ ಚೆಫೆಲ್ ನೌಕಾನೆಲೆಯ ಆವರಣದಲ್ಲಿಯೂ ಕಾರ್ಯಕ್ರಮ ನಡೆಯಿತು. ಪರಮವೀರ್ ಚಕ್ರ ವಿಜೇತರಾದ ರಾಮ ರಾಘೋಬಾ ರಾಣೆಯವರ ಪುತ್ಥಳಿಯ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರ ಪತ್ನಿ ರಾಜೇಶ್ವರಿ, ಕರ್ನಾಟಕ ನೇವಿಯಲ್ ಏರಿಯಾ ಅಡ್ಮಿರಲ್ ಮಹೇಶ್ ಸಿಂಗ್ ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ರಾಜೇಶ್ವರಿ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಹೇಶ್ ಸಿಂಗ್ ಭಾರತ ಪಾಕಿಸ್ತಾನ ಯುದ್ದದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದ ಚೆಫೆಲ್ ನೌಕಾನೆಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತಸದ ವಿಚಾರ ಎಂದರು. As also the bust of late Major Raghoba Rane, who was awarded the Paramveer Chakra for his conspicuous act of bravery in the 1948 war. We were also very fortunate that we had with us this evening the wife of Major Raghoba Rane, Mrs. Rajeshwari Rane, who came all the way from Pune to be part of this event. ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ವರ್ಷಗಳ ಹಿಂದೆ 1921 ಸೆಪ್ಟೆಂಬರ್ 22ರಂದು ಮಹಾತ್ಮ ಗಾಂಧೀಜಿ ತಾವು ಜೀವನಾಂತ್ಯದವರೆಗೂ ಸರಳವಾದ ಧೋತಿ ಮತ್ತು ಶಾಲು ಧರಿಸುತ್ತೇನೆಂಬ ಅಚಲ ಪ್ರತಿಜ್ಞೆಯನ್ನು ಕೈಗೊಂಡರು. ಇದು ಇಂದಿಗೂ ಇತಿಹಾಸದ ಭಾಗವಾಗಿದೆ. ಪ್ರಮುಖ ಗಾಂಧಿವಾದ ನ್ಯಾಷನಲ್ ಗಾಂಧಿ ಮ್ಯೂಸಿಯಂನ ನಿರ್ದೇಶಕರೂ ಆಗಿರುವ ಎ ಅಣ್ಣಾಮಲೈ ಆಕಾಶವಾಣಿಯೊಂದಿಗೆ ಮಾತನಾಡುತ್ತಾ ಗಾಂಧೀಜಿಯವರ ಈ ನಿರ್ಧಾರ ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಯ ಮೇಲೆ ಅದರ ಪ್ರಭಾವದ ಬಗ್ಗೆ ವಿವರಿಸುತ್ತಾರೆ. महात्मा गांधी जी के जीवन के सबसे महत्वपूर्ण क्षणों में से एक क्षण है जब उन्होंने गरीब किसानों जैसे कपड़े अपना लिए। यह ऐतिहासिक घटना 22 सितंबर 1921 को तमिलनाडु की मादुराई शहर में हुई। उस दिन गांधी जी त्रिची, श्रीरंगम और डिंडीगुल के रास्ते मादुराई आए तो हजारों लोग उनके स्वागत के लिए एकत्र हुए।
गांधी वेस्ट मासी स्ट्रीट में रामजी कल्याण जी के घर ठहरे हुए थे। उस रात राजा जी और TSS राजन ने गांधी के साथ लंबी चर्चा की, लेकिन वे गांधी को नहीं समझा सके। गांधी ने साधारण पोशाक अपनाने की घोषणा कर दी। नाई को बुलाया गया और उसने गांधी जी के सिर के सारे बाल काट दिए। अगले दिन सुबह उन्होंने स्नान किया और शरीर के मध्य भाग में कपड़ा लपेटा और एक कपड़े से शरीर का ऊपरी हिस्सा ढक लिया और उन्हीं कपड़ों में जनसभा को संबोधित किया। कामराज रोड पर उस सभा स्थल को आज गांधी पोट्टल के नाम से जाना जाता है। ಗಾಂಧೀಜಿ ತಮ್ಮ ಸರಳ ಉಡುಪಿನ ಮೂಲಕ ಬಡವರಲ್ಲಿ ಒಂದಾದರು. ಸಾಮ್ರಾಜ್ಯಶಾಹಿ ಬ್ರಿಟಿಷ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಅವರ ಕುಖ್ಯಾತ ಪದಗಳಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಶಕ್ತಿಯನ್ನು ಸೋಲಿಸಿದ ಹಾಫ್ ನೆಕೆಡ್ ಫಕೀರ್. ಮಹಾನ್ ಶಿಕ್ಷಣ ತಜ್ಞ ಕರ್ಮವೀರ ಭೌರಾವ್ ಪಟೇಲ್ 1887 ಸೆಪ್ಟೆಂಬರ್ 22ರಂದು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಜನಿಸಿದರು. ಮಹಾತ್ಮ ಗಾಂಧಿಯವರ ತತ್ವಗಳಿಂದ ಪ್ರಭಾವಿತರಾಗಿದ್ದ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸ್ವಾವಲಂಬನೆ ಹಾಗೂ ಸಮೂಹ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಅರಿತಿದ್ದರು. ಪಾಟೀಲ್ ಅವರು ರಾಯತ್ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಆರ್ಥಿಕವಾಗಿ ಹಾಗೂ ಹಿಂದುಳಿದ ವರ್ಗಕ್ಕೆ ಸೇರಿದ ಜನರಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಮಹಾತ್ಮ ಜ್ಯೋತಿರಾವ್ ಫುಲೆ ಸ್ಥಾಪಿಸಿದ ಸತ್ಯಶೋಧಕ ಸಮಾಜದ ಪ್ರಮುಖ ಸದಸ್ಯರೂ ಆಗಿದ್ದರು. ತಮ್ಮ ಜೀವಿತಾವಧಿಯಲ್ಲಿ 108 ಮಾಧ್ಯಮಿಕ ಶಾಲೆಗಳು, 578 ಸ್ವಯಂ ಪ್ರೇರಿತ ಶಾಲೆಗಳು, 6 ತರಬೇತಿ ಕಾಲೇಜುಗಳು ಹಾಗೂ 3 ಕಾಲೇಜುಗಳು, 38 ವಸತಿ ಶಾಲೆಗಳನ್ನು ಸ್ಥಾಪಿಸಿದರು. ಇವುಗಳಲ್ಲಿ ಹಲವು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಮೀಸಲಾಗಿವೆ. 1921ರಲ್ಲಿ ಸಾರ್ವಜನಿಕ ಸಭೆಯೊಂದರಲ್ಲಿ ಭೌರಾವ್ ಅವರು ಗಾಂಧೀಜಿಯನ್ನು ಮುಂಬೈನಲ್ಲಿ ಭೇಟಿಯಾದ ನಂತರ ಗಾಂಧಿ ತತ್ವ ಮತ್ತು ಖಾದಿ ಉಡುಪನ್ನು ತಮ್ಮ ದಿನನಿತ್ಯ ಜೀವನದಲ್ಲಿ ಅನುಸರಿಸಲು ನಿರ್ಧರಿಸಿದರು. ನಯಿ ತಾಲೀಂ ಶಿಕ್ಷಣ ವ್ಯವಸ್ಥೆಯಲ್ಲಿ ಗಾಂಧೀಜಿಯವರು ಪ್ರತಿಪಾದಿಸಿದ್ದ ಸ್ವಸಹಾಯದ ಮೂಲಕ ಶಿಕ್ಷಣ ಮತ್ತು ಕಲಿಯುತ್ತಲೇ ಗಳಿಸಿ ಎಂಬ ಧ್ಯೇಯ ವಾಕ್ಯವನ್ನು ಅಳವಡಿಸಿಕೊಂಡರು. ಭೌರಾವ್ ಅವರು ಗಾಂಧಿ ಮತ್ತು ಫುಲೆ ಈ ಇಬ್ಬರೂ ಮಹಾತ್ಮರಿಂದ ಪಡೆದ ಸ್ಫೂರ್ತಿಯನ್ನು ತಮ್ಮೊಳಗೆ ಕಂಡುಕೊಂಡು ಸಾಮಾಜಿಕ ಸುಧಾರಣೆಯ ಸಾಮಾನ್ಯ ತತ್ವಗಳನ್ನು ಮುಂದುವರೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ತಿಂಗಳ 26ರಂದು ಮಾಸಿಕ ಜನಪ್ರಿಯ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶದ ಜನತೆಯೊಂದಿಗೆ ತಮ್ಮ ವಿಚಾರಧಾರೆಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಬರುವ ಭಾನುವಾರ ಬೆಳಗ್ಗೆ 11 ಗಂಟೆಗೆ 81ನೇ ಆವೃತ್ತಿಯ ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಈ ಬಾರಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಹಲವಾರು ಆಸಕ್ತಿದಾಯಕ ವಿಷಯಗಳು ಪ್ರಸಾರವಾಗಲಿವೆ. ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ. ಕೋವಿಡ್ 50,000 ರೂಪಾಯಿ ಪರಿಹಾರ, ಮೃತರ ಕುಟುಂಬಕ್ಕೆ ಹಣ ನೀಡಿಕೆ ಮಾರ್ಗಸೂಚಿ ಸಿದ್ಧ, ಸುಪ್ರೀಂ ಕೋರ್ಟ್ಗೆ ಕೇಂದ್ರದ ಮಾಹಿತಿ. ಭಾರತ ಅಮೆರಿಕ ಪಾಲುದಾರಿಕೆ ವೃದ್ಧಿಗೆ ಅವಕಾಶ, ಪಾಕಿಸ್ತಾನ ವಾಯುಪ್ರದೇಶ ಮೂಲಕ ಸಾಗಿದ ವಿಮಾನ, ವಿಶ್ವಸಂಸ್ಥೆ ಮಹಾಧಿವೇಶನದಲ್ಲಿ ಭಾಗಿ. 750 ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಗಿಂದು ಚಾಲನೆ, ಸಿಎಂ ಬೊಮ್ಮಾಯಿ ಘೋಷಿಸಿದ್ದ ಯೋಜನೆಗೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಹಸಿರು ನಿಶಾನೆ, ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗಾಗಿ ಯೋಜನೆ. ಕೃಷಿ ಉತ್ಪನ್ನ ಬೇಡಿಕೆ ಹೆಚ್ಚಳಕ್ಕೆ ಸಂಶೋಧನೆ ಅಗತ್ಯ, ಕೃಷಿ ವಿಶ್ವವಿದ್ಯಾಲಯ, ಸಂಶೋಧನಾ ಪರಿಷತ್ಗಳಿಗೆ ಕೇಂದ್ರ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ ಸೂಚನೆ. ಪ್ರತಿ ಪ್ರಜೆಗೂ ಆರೋಗ್ಯ ಕಾರ್ಡ್, ಪ್ರಧಾನಮಂತ್ರಿ ಡಿಜಿಟಲ್ ಹೆಲ್ತ್ ಮಿಷನ್ ಸೆಪ್ಟೆಂಬರ್ 27ಕ್ಕೆ ಪ್ರಧಾನಿ ಮೋದಿ ಚಾಲನೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಗಡಿಯಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಒತ್ತು, ಅನೌಪಚಾರಿಕ ಶಿಕ್ಷಣ ಯೋಜನೆಗೆ ಅಸ್ತು, ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ನಿರ್ಧಾರ. ಪಠ್ಯಕ್ರಮ ಪರಿಷ್ಕರಣೆಗೆ 2 ಕನ್ನಡಿಗರುಳ್ಳ ಹೊಸ ಸಮಿತಿ, ಕೇಂದ್ರೀಯ ಪಠ್ಯಕ್ರಮ ಬದಲಾವಣೆಗೆ ಕೇಂದ್ರ ಸರ್ಕಾರದ ಕ್ರಮ. 2024ರೊಳಗೆ ಮೆಟ್ರೋ 2ನೇ ಹಂತ ಪೂರ್ಣ, ಗಡುವು ಮೊಟಕುಗೊಳಿಸಿದ ಸಿಎಂ ಬೊಮ್ಮಾಯಿ, ಸುರಂಗ ಕೊರೆದು ಹೊರಬಂದ ಊರ್ಜಾ. ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಭಾರೀ ಮಳೆ, ಡೋಣಿ ಪ್ರವಾಹ, ಕೊಚ್ಚಿಹೋದ ವ್ಯಕ್ತಿ. ಐಬಿಎಸ್ಎಫ್ 6 ರೆಡ್ ಸ್ನೂಕರ್ ವಿಶ್ವಕಪ್ ಟೂರ್ನಿ, ಪಂಕಜ್ಗೆ 24ನೇ ವಿಶ್ವ ಕಿರೀಟ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕದ ಪ್ರಥಮ ಕ್ವಾಡ್ ಶೃಂಗಸಭೆಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಕೋವಿಡ್-19, ಭಯೋತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ವಿಚಾರ ವಿನಿಮಯ. ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಸಮಗ್ರ ತನಿಖೆಗೆ ಆದೇಶ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭರವಸೆ. ರಾಜ್ಯಾದ್ಯಂತ ಸೂರಿಲ್ಲದವರಿಗೆ ವಸತಿ ಕಲ್ಪಿಸಲು ಸರ್ಕಾರ ಬದ್ಧ. ಪಂಚಾಯತ್ ಮಟ್ಟದಲ್ಲಿ ಅಕ್ರಮ ತಡೆಗೆ ಶೀಘ್ರ ಕ್ರಮ. ಸಚಿವ ವಿ ಸೋಮಣ್ಣ. ಭಾರತ ಯುಎಇ ನಡುವೆ ಮುಕ್ತ ವ್ಯಾಪಾರದ ಪಾಲುದಾರಿಕೆ ಒಪ್ಪಂದಕ್ಕೆ ಇಂದು ಸಹಿ. ಬಹುಪಕ್ಷೀಯ ವ್ಯವಹಾರ ವೃದ್ಧಿಗೆ ಸಹಕಾರಿ. ಸಚಿವ ಪಿಯೂಷ್ ಗೋಯಲ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.